ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ನಿನ್ನೆ ತಡರಾತ್ರಿ ಭದ್ರತಾ ಲೋಪ ಎದ್ದು ಕಾಣುವಂತಹ ಭೀಕರ ಘಟನೆಯೊಂದು ಜರುಗಿದೆ. ಬೈಕ್ನಿಂದ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿ ಚಿಕಿತ್ಸೆಗೆಂದು ಬಂದಿದ್ದ 4 ರಿಂದ 5 ಪುಂಡ ಯುವಕರ ಗುಂಪೊಂದು ತುರ್ತು ಚಿಕಿತ್ಸಾ ವಿಭಾಗದಲ್ಲಿದ್ದ ಯುವ ವೈದ್ಯ ಡಾಕ್ಟರ್ ತುಕಾರಾಂ ಅವರ ಮೇಲೆ ಹಿಗ್ಗಾಮುಗ್ಗಾವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಅಪಘಾತಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಕೇಸ್ ದಾಖಲಿಸದಂತೆ ವೈದ್ಯರಿಗೆ ಈ ಗುಂಪು ದಬಾಯಿಸಿತ್ತು. ವೈದ್ಯರು ಅವರ ಮಾತಿನಂತೆ ಚಿಕಿತ್ಸೆ ನೀಡಿದ್ರೂ ಕೂಡ ನಮ್ಮ ಮೇಲೆ ಕೇಸ್ ಏಕೆ ದಾಖಲಿಸಿದ್ದೀರಾ ಎಂದು ಸುಮ್ಮನೆ ಜಗಳ ತೆಗೆದು ವೈದ್ಯರನ್ನ ಮನ ಬಂದಂತೆ ಥಳಿಸಿದ್ದಾರೆ. ಸದ್ಯ ಗಂಭೀರವಾಗಿ ಗಾಯಗೊಂಡಿರುವ ವೈದ್ಯ ತುಕಾರಾಂ ಬ್ರಿಮ್ಸ್ ಆಸ್ಪತ್ರೆಯ ಎಸ್ಐಸಿಯು ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸರ್ಕಾರಿ ಆಸ್ಪತ್ರೆಯಲ್ಲೇ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದ್ರೆ ಅವರು ಎಕ್ಸ್ರೇ ಹೋಗಿ ಅವ್ರು ಹೇಳ್ಯಾರ ಎಕ್ಸ್ರೇ ಅಂತ MLC ಮಾಡಿ ಅಂತ ಅಟೆಂಡರ್ ರಿಟರ್ನ್ ಬಂದು ಜಗಳ MLC ಮಾಡಬೇಡ ಅಂತ ಅವ್ರು ಅಂದಿದ್ರು. ಅವ್ರು ಅಂದ್ರೆ ನಾವು ಮಾಡಿಲ್ವಿ, ಅಂದ್ರೆ ಮಾಡಿದೇವು ಅಂತೇಳಿ ಸುಳ್ಳು ಹೇಳಿ ಅಂದ್ರೆ ಉದ್ದೇಶ ಪೂರ್ವಕ ಕೊಡ್ತಾರಂದ್ರೆ ಹೆಂಗೆ ಇವರು ಆಲ್ಕೋಹಾಲಿಕ್ ಇದ್ದರು. ಅವ್ರು ಏನು ಹಂಗೆ ಬಿದ್ದು ಬಂದಿದ್ರೆ ಹಂಗೆ ಏನಾಗಿತ್ತು ಅಂತ ಅವ್ರದ್ದು ಕಾರಣ ರೀಸನ್ ಏನು ಹೇಳಿದ್ರು ಅವರು ಬೈಕ್ ಮೇಲೆ ಬಿದ್ದಿದ್ರು. ಏನು ಅಂತ ಅಷ್ಟೇನು ಮೇಜರ್ ಇದ್ದೀವಿ, ಸ್ಟೇಬಲ್ ಇದ್ದೀನಿ, ಪೇಷಂಟ್ ವಾಕ್ ಎಲ್ಲ ಮಾಡ್ಕೊತಾನೆ. ಏನು ಸುಮ್ಮನೆ ಬಂದಿರೋ ಅವಾಗ ಆಲ್ಕೋಹಾಲಿಕ್ ಇದ್ದೀನಿ ಪೇಷಂಟ್, ಆಲ್ಕೋಹಾಲಿಕ್ ಇನ್ಫ್ಲೂಯೆನ್ಸ್ ಇದ್ದೀನಿ. ಇಲ್ಲ ಸರ್, ಈಗ ನಿಮ್ಮ ಬ್ರಿಮ್ಸ್ ಆಸ್ಪತ್ರೆ ಒಳಗೆ ಪೊಲೀಸರು ಇರ್ತಾರಲ್ಲ, ಯಾರು ಇದ್ರಿಕಿಲ್ಲ ನಿಮ್ಗೆ ಹಲ್ಲೆ ಮಾಡೋ ಟೈಮ್ದಾಗ? ಸರ್ಕಾರಿ ವೈದ್ಯರ ಮೇಲೆ ಈ ರೀತಿ ಹಲ್ಲೆ ಆದ್ರೆ ಹೆಂಗಂತಿದ್ದು ಪೊಲೀಸ್ ಸೆಕ್ಯೂರಿಟಿ ಇರ್ಬೇಕಲ್ಲ. ನಿಮ್ಮ ಹೆಸರು? ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ಯುವ ವೈದ್ಯ ಡಾಕ್ಟರ್ ತುಕಾರಾಂ ಅವರ ಮೇಲೆ ನಡೆದ ಭೀಕರ ಹಲ್ಲೆಯನ್ನು ಖಂಡಿಸಿ ಆಸ್ಪತ್ರೆಯ ವೈದ್ಯರು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಘಟನೆಯನ್ನು ತೀವ್ರವಾಗಿ ಖಂಡಿಸಿರುವ 100ಕ್ಕೂ ಹೆಚ್ಚು ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ ಇಂದು ಬೆಳಗ್ಗೆಯಿಂದಲೇ ಬ್ರಿಮ್ಸ್ ಆಸ್ಪತ್ರೆಯ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಎಂದು ಘೋಷಣೆ ಕೂಗುತ್ತಿರುವ ಪ್ರತಿಭಟನಾಕಾರರು ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಮತ್ತು ಹಲ್ಲೆ ನಡೆಸಿದ ಕಿಡಿಗೇಡಿಗಳನ್ನು ತಕ್ಷಣವೇ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಅಲ್ಲಿಯವರೆಗೆ ತುರ್ತು ಸೇವೆ ಹೊರತುಪಡಿಸಿ ಇತರೆ ಯಾವುದೇ ವೈದ್ಯಕೀಯ ಸೇವೆಗಳನ್ನು ನೀಡುವುದಿಲ್ಲ ಎಂದು ವೈದ್ಯರು ಪಟ್ಟು ಹಿಡಿದಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ತಾಂಡದಲ್ಲಿ ತಡರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಇಡೀ ಗ್ರಾಮವೇ ತತ್ತರಿಸಿ ಹೋಗಿದೆ. ಅಬ್ಬರದ ಗಾಳಿಗೆ ಹಲವು ಮನೆಗಳ ಮೇಲ್ಛಾವಣಿಯ ಟಿನ್ ಪಾತ್ರಸ್ಗಳು ಸಂಪೂರ್ಣವಾಗಿ ಹಾರಿ ಹೋಗಿದ್ದು, ಬಡ ಕುಟುಂಬಗಳು ವಾಸಿಸಲು ಸೂಕ್ತ ಆಸರೆ ಇಲ್ಲದೆ ಬೀದಿಗೆ ಬೀಳುವಂತಾಗಿದೆ. ಮನೆಗಳ ಒಳಗೆ ಮಳೆ ನೀರು ನುಗ್ಗಿದ್ದರಿಂದ ಧಾನ್ಯಗಳು, ಬಟ್ಟೆ ಹಾಗೂ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ಹಾನಿಯಾಗಿವೆ. ದಿಢೀರ್ ಎದುರಾದ ಈ ಪ್ರಕೃತಿ ವಿಕೋಪದಿಂದ ಕಂಗೆಟ್ಟಿರುವ ತಾಣದ ನಿವಾಸಿಗಳು ತಕ್ಷಣವೇ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಬೇಕು ಹಾಗೂ ತಮಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ಕಣ್ಣೀರು ಹಾಕ್ತಿದ್ದಾರೆ. ಪ್ರೀತಿಸಿ ಮದುವೆಯಾದ ಪತಿಯ ಕ್ರೂರ ನಡವಳಿಕೆ ಹಾಗೂ
ನಿರಂತರ ಕಿರುಕುಳ ತಾಳಲಾರದೆ 4 ತಿಂಗಳ ಗರ್ಭಿಣಿಯೊಬ್ಬರು ತವರು ಮನೆಯಲ್ಲೇ ನೇಣಿಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ಕಲಬುರಗಿ ತಾಲೂಕಿನ ಔರಾದ್ ಬಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 22 ವರ್ಷದ ನಿವಾಸಿ ಶ್ರುತಿ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿಯಾಗಿದ್ದಾಳೆ. 2 ವರ್ಷಗಳ ಹಿಂದಷ್ಟೇ ಗೋಪಾಲ್ ಎಂಬಾತನನ್ನ ಪ್ರೀತಿಸಿ ವಿವಾಹವಾಗಿದ್ದ ಶ್ರುತಿಗೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಪತಿಯ ದುಶ್ಚಟಗಳ ಅಸಲಿ ಮುಖ ಪರಿಚಯವಾಗಿತ್ತು. ಕುಡಿತ ಮತ್ತು ಜೂಜಾಟದ ಸಾಲ ತೀರಿಸಲು ಮನೆ ಮಾರಾಟ ಮಾಡಲು ಹೊರಟಿದ್ದ ಪತಿಗೆ ಶ್ರುತಿ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಆಕೆಯನ್ನ ಥಳಿಸಿ ತಾಳಿ ಕಿತ್ಕೊಂಡು ದೌರ್ಜನ್ಯವನ್ನ ಎಸಗಿದ್ದಾನೆ. ಇದರಿಂದ ಬೇಸತ್ತು ತವರು ಮನೆ ಸೇರಿದ್ದ ಶ್ರುತಿಗೆ ನಿನ್ನೆಯೂ ಅಲ್ಲಿಗೂ ಕೂಡ ಬಂದು ಪತಿ ಮಾನಸಿಕ ಹಿಂಸೆ ನೀಡಿದ್ರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಕಲಬುರಗಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ತಡರಾತ್ರಿ ಬಿರುಗಾಳಿ ಸಹಿತ ಸುರಿದಂತಹ ಭಾರೀ ಮಳೆಗೆ ಭಾರೀ ಪ್ರಮಾಣದ ಆಸ್ತಿ-ಪಾಸ್ತಿ ನಷ್ಟವನ್ನ ಉಂಟು ಮಾಡಿದೆ. ಬಿರುಗಾಳಿಯ ರೌದ್ರಾವತಾರಕ್ಕೆ ಗ್ರಾಮದಲ್ಲಿದ್ದ 50ಕ್ಕೂ ಹೆಚ್ಚು ಬೃಹತ್ ಮರಗಳು ಹಾಗೂ ವಿದ್ಯುತ್ ಕಂಬಗಳು ನೆಲಕಚ್ಚಿದ್ದು ಇಡೀ ಗ್ರಾಮ ಸದ್ಯ ಕತ್ತಲೆಯಲ್ಲೇ ಮುಳುಗಿದೆ. ಅಷ್ಟೇ ಅಲ್ಲದೆ ಹಲವು ಮನೆಗಳ ಮೇಲ್ಛಾವಣಿಯ ಪತ್ರಾಸುಗಳು ಕೂಡ ಗಾಳಿಯಲ್ಲಿ ಹಾರಿ ಹೋಗಿದ್ದು ಮನೆಗಳಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಮಳೆ ನೀರಿಗೆ ಸಿಲುಕಿ ಹಾಳಾಗಿವೆ. ಇನ್ನು ಮಳೆಯ ಈ ಸರಣಿ ಅವಾಂತರದಿಂದಾಗಿ ತುಮಕೂರು ಗ್ರಾಮಸ್ಥರು ಸಂಪೂರ್ಣವಾಗಿ ಕಂಗಾಲಾಗಿದ್ದು ವಿದ್ಯುತ್ ಸಂಪರ್ಕ ಮರುಸ್ಥಾಪಿಸಲು ಮತ್ತು ಹಾನಿಗೆ ಸೂಕ್ತ ಪರಿಹಾರ ನೀಡಲು ಆಗ್ರಹಿಸಿದ್ದಾರೆ. ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣ ಲುಂಬಿನಿ ಗಾರ್ಡನ್ ಕೆರೆ ತೀವ್ರ ಬೇಸಿಗೆಯ ರಣಬಿಸಿಲಿಗೆ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಕೆರೆಯಲ್ಲಿ ನೀರಿನ ಮಟ್ಟ ತಳ ತಲುಪಿದ್ದರಿಂದ ಮತ್ತು ಬಿಸಿಲಿನ ತಾಪಕ್ಕೆ ನೀರು ಕಾಯ್ತಿದ್ದರಿಂದ ಆಮ್ಲಜನಕದ ಕೊರತೆ ಉಂಟಾಗಿ ಕೆರೆಯಲ್ಲಿದ್ದ ಸಾವಿರಾರು ಮೀನುಗಳು ಮೃತಪಟ್ಟಿವೆ. ಕೆರೆಯ ಸುತ್ತಲೂ ಕೂಡ ಮೀನುಗಳು ಸತ್ತು ತೇಲುತ್ತಿರುವುದರಿಂದ ಇಡೀ ಗಾರ್ಡನ್ ತುಂಬೆಲ್ಲ ತೀವ್ರ ದುರ್ವಾಸನೆ ಹರಡಿದ್ದು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಈತ ಸುಳಿಯಲು ಹಿಂದೇಟು ಹಾಕ್ತಿದ್ದಾರೆ. ಈತ ಮೀನುಗಳು ಸಾವಿನಿಂದ ಮೀನುಗಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರೆ ಇತ ಪಕ್ಷಿಗಳಿಗೆ ಆಹಾರದ ಕೊರತೆ ಎದುರಾಗಿದೆ. ಕೂಡಲೇ ನಗರಸಭೆ ಅಧಿಕಾರಿಗಳು ಫಿಲ್ಟರ್ ಬೋರ್ಡ್ನಿಂದ ಕೆರೆಗೆ ನೀರು ಹರಿಸಿ ಪರಿಸರವನ್ನು ರಕ್ಷಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮ್ಮ ಹೆಸರು ಹನುಮಂತ ವಲ್ಯಪುರ ಅಂತೇಳಿ ಯಾದಗಿರಿಯ ನಿವಾಸಿಯಾಗಿದ್ದು ಇಲ್ಲಿ ಸಾರ್ವಜನಿಕ ಲುಬಿನಿವನ ಈ ಯಾದಗಿರಿ ನಗರದಲ್ಲಿರುವಂಥ ಲುಬಿನಿವನದಲ್ಲಿ ಕೆರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಳು ಮೃತಪಟ್ಟಿದ್ದು ಅವು ಈ ಹೆಚ್ಚಿನ ಬಿಸಿಲಿಗಾಗಿ ಮೃತಪಟ್ಟು ಇಲ್ಲಿ ನೀರಿನ ಒಂದು ಕಡಿಮೆ ಇದೆ. ನೀರು ಕಡಿಮೆ ಇದ್ದ ಕಾರಣ ಅವು ಮೀನುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಟ್ಟಿರುತ್ತದೆ. ಈ ಕಡೆ ಜಿಲ್ಲಾಡಳಿತವರು ಗಮನಹರಿಸಿ ಇದನ್ನೆಲ್ಲ ಸ್ವಚ್ಛ ಮಾಡಿ ಮತ್ತು ಮೊದಲಿನ ಥರ ಸಾರ್ವಜನಿಕರು ಈ ಒಂದು 3-4 ದಿನದಿಂದ ಬರೋದನ್ನು ಕಡಿಮೆ ಮಾಡಿದ್ದಾರೆ. ಅದು ಮತ್ತೆ ಆ ಮೊದಲಿನ ಥರ ಸಾರ್ವಜನಿಕರು ಬರಬೇಕಾದ್ರೆ ಇಲ್ಲಿ ಅದನ್ನೆಲ್ಲ ಸ್ವಚ್ಛತೆ ಮಾಡಿ ಇಲ್ಲಿ ಬರುವಂಥ ವಾಸನೆಯನ್ನು ದುರ್ವಾಸನೆಯನ್ನು ಇದು ತೊಲಗಿಸಿ ಒಂದು ಒಳ್ಳೆ ಸ್ವಚ್ಛ ಮಾಡಿ ಇದಕ್ಕೆ ಮತ್ತೆ ಮುಂದೆ ಯಾವ ಥರ ಇತ್ತು ಅದೇ ರೀತಿ ಒಂದು ಲುಂಬಿನಿ ಗಾರ್ಡನ್ದಲ್ಲಿ ಅಂಬೇಡ್ಕರ್ ನಗರ ಹತ್ತಿರ ಲುಂಬಿನಿ ಗಾರ್ಡನ್ದಲ್ಲಿ ಈ ಬಿಸಿಲು ತಾಪಿಗೆ ಬಿಸಿಲಿ ಹೆಚ್ಚಾಗಿ ಗರಂ ನೀರಾಗಿ ಗರಂ ಮೀನುಗಳು ಸಾವಿರಾರು ಸಂಖ್ಯೆ ಮೀನುಗಳು ಸತ್ತಾವೆ. ಮೀನುಗಾರಿಗಳಿಗೆ ತುಂಬ ನಷ್ಟ ಆಗ್ಯದ. ಏನು ನೀರು ಅದಕ್ಕೆ ಕಡಿಮೆ ಆಗಿದೆ ಅಂದರೆ ಬಿಸಿಲಿಗೆ ಕಡಿಮೆ ಆಗಿ ಇಲ್ಲಿ ಚರಂಡಿ ನೀರು ಬರ್ತಾವೆ ಸರ್. ಅವು ಚರಂಡಿ ನೀರು ಬಂದು ಇದಕ್ಕೆ ಸಪ್ಲೈ ಆಗಿ ಅದಕ್ಕೆ ವಾಸನೆಗೆ ಮೀನು ಮತ್ತು ನೀರು ಬಿಸಿಲಿಗೆ ಎರಡು ಸೇರಿಕೇಸಿ ಅವು ಮೀನುಗಳು ಸತ್ತುಬಿಟ್ಟವು ಸರ್. ಸತ್ತು ಸಾವಿರಾರು ಲೈನಿಗೆ ಸಾವಿರಾರು ಮೀನುಗಳು ಸತ್ತವು. ಈಗಾಗಲೇ ನೀವು ನೋಡಿರ್ಬೋದು, ತೋರಿಸಿವಿ ನಿಮಗೆ. ಏನು ಐಪಿಎಲ್ 2026ರ ಅತ್ಯಂತ ರೋಮಾಂಚಕ ಲೀಗ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳ ಬೃಹತ್ ಅಂತರದಿಂದ ಸೋಲಿಸುವ ಮೂಲಕ ಗುಜರಾತ್ ಟೈಟಾನ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನಕ್ಕೇರಿದೆ. ಈ ಭರ್ಜರಿ ಗೆಲುವಿನೊಂದಿಗೆ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಧಿಕೃತವಾಗಿ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಮುಂದುವರಿಯುವುದು ಖಚಿತವಾಗಿದೆ. ಇನ್ನು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಮತ್ತು ಜಾಶ್ ಬಟ್ಲರ್ ಅವರ ಸ್ಫೋಟಕ ಅರ್ಧಶತಕಗಳ ನೆರವಿನಿಂದ 229 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಆದರೆ ಈ ಬೃಹತ್ ಗುರಿ ಬೆನ್ನಟ್ಟಿದ ಸಿಎಸ್ಕೆ ಮೊಹಮ್ಮದ್ ಸಿರಾಜ್ ಅವರ ಮಾರ್ಕ ಬೌಲಿಂಗ್ ದಾಳಿಗೆ ತತ್ತರಿಸಿ ಕೇವಲ 140 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಟೂರ್ನಿಯಿಂದಲೇ ಹೊರಬಿದ್ದಿದೆ.
ಇರಾನ್ ದೇಶದೊಂದಿಗೆ ನಡೆಯುತ್ತಿರುವ ಗಂಭೀರ ಯುದ್ಧದ ಸನ್ನಿವೇಶದಿಂದಾಗಿ ತಮಗೆ ಸ್ವಂತ ಮಗನ ಮದುವೆಯಲ್ಲೇ ಭಾಗವಹಿಸಲು ಸಾಧ್ಯವಾಗ್ತಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಅವರ ಹಿರಿಯ ಪುತ್ರ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಈ ವಾರಾಂತ್ಯದಲ್ಲಿ ಬಹಾಮಾಸ್ನಲ್ಲಿ ಬೆಟ್ಟಿನಾ ಆಂಡರ್ಸನ್ ಅವರನ್ನ ದ್ವಿತೀಯ ವಿವಾಹವಾಗಲಿದ್ದಾರೆ. ಆದರೆ ಇರಾನ್ ಜೊತೆಗಿನ ಯುದ್ಧವನ್ನ ಕೊನೆಗೊಳಿಸಲು ಮಹತ್ವದ ಒಪ್ಪಂದ ರೂಪಿಸುವ ಕಾರ್ಯದಲ್ಲಿ ಬ್ಯುಸಿಯಾಗಿರುವ ಟ್ರಂಪ್ ದೇಶದಲ್ಲಿ ಯುದ್ಧದಂತ ಪರಿಸ್ಥಿತಿ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.